ರೈತ ಬಾಂಧವರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ರಾಮಲಿಂಗಪ್ಪ ಪೈ ಯಾದವಾಡ ಅಂತ, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ರನ್ನಬೆಳಗಲಿಯ ಮುಗುಳ್ಕೋಡು ತೋಟದಿಂದ ಮಾತಾಡ್ತಾ ಇದ್ದೀನಿ. ನಾನು 30 ಗುಂಟೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆಯನ್ನು ಬೆಳೀತಾ ಇದ್ದೀವಿ. ಅದಕ್ಕೆ ಒಂದು ತಮಗೆ ಚಿಕ್ಕದಾದ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೋಬೇಕಂತ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದು ಬೆಡ್ಡಿನಿಂದ ಬೆಡ್ಡಿಗೆ 5 ಫೂಟಿನ ಸಾಲು, ಗಿಡದಿಂದ ಗಿಡಕ್ಕೆ 1 ಫೂಟಿನ ಅಂತರದಲ್ಲಿ ಜಿಗ್ಜಾಗ್ ಪದ್ಧತಿಯಲ್ಲಿ ನಾವು ಹೋಲುಗಳನ್ನು ಮಾಡಿ ಈ ಸಸಿಗಳನ್ನು ನಾಟಿ ಮಾಡಿದ್ದೀವಿ. ಇದು ತಳಿ ಸಿಜೆಂಟಾ ಕಂಪ್ನಿಯ 6242 ಅಂತ. ಇದು ಮೈಕೋ ಬರುತ್ತದೆ. ಈ ಥರ ನಾವು ಈ ಟೀ ಕಪ್ಗಳನ್ನು ಯಾಕೆ ಹಾಕಿದ್ದೀಪ್ಪ ಅಂತಂತಂದ್ರೆ, ಈಗ ಬಿಸಿಲು ಟೆಂಪ್ರೇಚರ್ 40% ಹೋಗ್ತಾ ಇದೆ. ಅದನ್ನು ತಡೆಯೋದಕ್ಕೆ ಈ ಟೀ ಕಪ್ಗಳನ್ನು ಪ್ರತಿ ಸಸಿಗೆ ಒಂದರಂತೆ ಹಾಕಿದ್ದೀವಿ. ಈ ಟೀ ಕಪ್ ಏಕೆ ಹಾಕಬೇಕು ಅಂತ ಅಂದರೆ, ಇದು ಮಲ್ಚಿಂಗ್ ಪೇಪರ್ ಹೋಲಿನಲ್ಲಿ ಮಧ್ಯಾಹ್ನದ ಬಿಸಿಲು ಬಡಿದು ಈ ಪೇಪರ್ ಕಾದಿರುತ್ತದೆ. ಆ ಕಾದಿದ್ದ ಟೈಮ್ದಲ್ಲಿ ಸ್ವಲ್ಪ ಗಾಳಿ ಬಿಡ್ತಪ್ಪ ಅಂತಂದ್ರೆ, ಅದು ಒಂದು ಹೋಲಿನಲ್ಲಿ ಗಾಳಿ ಸೇರಿ ಮತ್ತೊಂದು ಹೋಲಿನಲ್ಲಿ ಬರುವಾಗ ಅದು ಗಾಳಿ ತುಂಬ ಬಿಸಿಯಾಗಿ ಬರುತ್ತದೆ. ಆ ಬಿಸಿ ಗಾಳಿ ಬಂದು ಈ ಸಣ್ಣ ಸಸಿಗೆ ಬಡಿತಪ್ಪ ಅಂತಂದ್ರೆ, ಆ ಸಸಿ ಅಲ್ಲೇ ಒಣಗಿ ಮುರಿದು ಬಿದ್ದು ಬಿಡುತ್ತದೆ. ಆ ಬಿಸಿ ಗಾಳಿಯನ್ನು ಈ ಟೀ ಕಪ್ ತಡೆಯುತ್ತದೆ. ಅದಕ್ಕೋಸ್ಕರ ಈ ಕಪ್ಪುಗಳನ್ನು ನಾವು ಪ್ರತಿಯೊಂದು ಗಿಡಕ್ಕೆ ಹಾಕಿದ್ದೀವಿ. ಇದು ನಾವು ಏಪ್ರಿಲ್ 1ನೇ ತಾರೀಕು ನಾಟಿ ಮಾಡಿದ್ದೀವಿ. ಇದು ಹಿಂದಿನ ವಿಡಿಯೋ ಇದು. ನೋಡಿ ಯಾವ ಥರ ಬೆಳೆ ಬಂದಿದೆ ಅಂತ. ಈಗ 40 ಟೆಂಪ್ರೇಚರ್ನಲ್ಲಿ ಟೊಮ್ಯಾಟೋನ ಬೆಳಿಬೇಕಾದ್ರೆ ಬಹಳ ಹರಸಾಹಸ ಮಾಡಬೇಕು ರೈತರು. ಭಾಳ ಕೂಸಿನ ಜೋಪಾನ ಮಾಡಿದಂತೆ ಮಾಡಿದರೆ ಮಾತ್ರ ಈ ಬೇಸಿಗೆಯಲ್ಲಿ ಸ್ವಲ್ಪ ಬೆಳೆ ಚೆನ್ನಾಗಿ ಬರುತ್ತದೆ. ನೋಡಿ ರೈತ ಬಾಂಧವರಿಗೆ ಯಾವ ಥರ ಬೆಳೆದಿದೆ ಅಂತ. ನಾನು ರೈತರತ್ನ ರಾಮಲಿಂಗ ರನ್ನಬೆಳಗಲಿ ಅಂಥೇಳಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದೀನಿ. ಆ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಇಂಥ ನನ್ನ ಸ್ವಂತ ಅನುಭವದ ವಿಡಿಯೋನ ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ನೋಡಿ ಯಾವ ಥರ ಬೆಳೆ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ತಮ್ಮ ಅನಿಸಿಕೆಗಳನ್ನು ತಿಳಿಸಿಕೊಡಿ ಅಂತ ಹೇಳುತ್ತಾ ಈ ವಿಡಿಯೋನ ತಮಗೆ ಕಳಿಸ್ಕೊಡ್ತಾ ಇದ್ದೀನಿ. ಇನ್ನು ಒಂದು ವಾರದ ನಂತರ ಈ ಬೆಳೆಯ ಬಗ್ಗೆ ಇನ್ನೊಂದು ವಿಡಿಯೋನ ತಮಗೆ ಕಳಿಸ್ಕೊಡ್ತೀನಿ. ಅದನ್ನು ನೋಡಿ ಯಾವ ಥರ ಕಪ್ಪು ಹಾಕಿದ್ದೀವಿ ಅಂತ ತಮಗೆ ತೋರಿಸ್ತಾ ಇದ್ದೀನಿ. ಮುಂದಿನ ಪ್ರತಿಯೊಂದು ಹಂತವಾಗಿ ಈ ಟೊಮ್ಯಾಟೊ ಬೆಳೆ ಮುಗಿಯುವವರೆಗೆ ತಮಗೆ ಕಳಿಸ್ಕೊಡ್ತಿರ್ತೀನಿ. ನೋಡಿ ತಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ತಮಗೆ ಕಳಿಸಿಕೊಡ್ತಾ ಇದ್ದೀನಿ. ಧನ್ಯವಾದಗಳು ರೈತ ಬಾಂಧವರಿಗೆ.